ಆಕಾಶವಾಣಿ ಕೆಸಿಇಟಿ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ಸೀಟು ಆಯ್ಕೆ ಪ್ರಕ್ರಿಯೆ ಕುರಿತು ಪ್ರೇರಣಾ ಎಜುಕೇಷನ್ ಸೊಸೈಟಿ ಅಂದರೆ ಪಿಎಸ್ ಆಡಳಿತ ವಿಭಾಗದ ಮುಖ್ಯ ಸಂಯೋಜಕರಾದ ಡಾಕ್ಟರ್ ನಾಗರಾಜ್ ಆರ್ ಅವರೊಂದಿಗೆ ಸಂವಾದ. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ಈಗಾಗಲೇ ಕೆಸಿಇಟಿ ಪರೀಕ್ಷೆಯ ಫಲಿತಾಂಶ ಬಂದಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ತಮ್ಮ ರ್ಯಾಂಕ್ ಯಾವುದು ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಮುಂದಿನ ಪ್ರಕ್ರಿಯೆ ಇದೆಯಲ್ಲ, ಇದು ಸಿಇಟಿಯಲ್ಲಿ ಅತ್ಯಂತ ಪ್ರಮುಖವಾದಂಥದ್ದು. ಈಗಾಗಲೇ ಪರಿಶೀಲನಾ ಸ್ಲಿಪ್ ಡೌನ್ಲೋಡ್ ಪ್ರಕ್ರಿಯೆ 23ರಿಂದ ಆರಂಭ ಆಗಿದೆ. ಈ ಒಂದು ಪರಿಶೀಲನಾ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡ ನಂತರದಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಜಾಗೃತವಾಗಿ ಮುಂದಿನ ಸ್ಟೆಪ್ಗಳನ್ನು ಅನುಸರಿಸ್ಕೊಂಡು ಹೋಗಬೇಕು. ಸೀಟು ಆಯ್ಕೆಯ ಪ್ರಕ್ರಿಯೆಯ ಹಂತ ಆರಂಭವಾಗುವಂಥ ಕಾಲ ಇನ್ನು ಬರ್ತಾ ಇದೆ. ಈ ಸೀಟು ಆಯ್ಕೆಯ ಪ್ರಕ್ರಿಯೆ ಪ್ರಾರಂಭವಾಗುವಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಸೀಟು ಆಯ್ಕೆಯನ್ನು ಹೇಗೆ ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದನ್ನು ತಿಳಿಸೋ ಪ್ರಯತ್ನ ನಮ್ಮ ಇಂದಿನ ಕಾರ್ಯಕ್ರಮದ್ದು. ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗದ ಪ್ರೇರಣಾ ಎಜುಕೇಷನ್ ಸೊಸೈಟಿ ಅಂದರೆ PESನ ಮುಖ್ಯ ಸಂಯೋಜಕರು, ಆಡಳಿತ ವಿಭಾಗ, ಪ್ರೇರಣಾ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಟ್ರಸ್ಟ್ ಶಿವಮೊಗ್ಗ, ಡಾಕ್ಟರ್ ನಾಗರಾಜ್ ಆರ್ ಅವರಿದ್ದಾರೆ. ಡಾಕ್ಟರ್ ನಾಗರಾಜ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ನಾಗರಾಜ್ ಅವರೇ, ಈಗಾಗಲೇ ಅರ್ಜಿಯನ್ನು ಹಾಕಿ ಈ ವಿದ್ಯಾರ್ಥಿಗಳು ಕಾತುರದಿಂದ ಕಾಯ್ತಾ ಇರುವಾಗ ಜೂನ್ ತಿಂಗಳ 23ರಿಂದ ಅವರು ಈ ಒಂದು ಪರಿಶೀಲನಾ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಿಇಟಿ ಅವಕಾಶವನ್ನು ಕಲ್ಪಿಸಿದೆ. ಇನ್ನು ಅವರಿಗೆ ಸೀಟು ಆಯ್ಕೆಯ ಪ್ರಕ್ರಿಯೆ ಇದೆಯಲ್ಲ, ಇದು ಅತ್ಯಂತ ಪ್ರಮುಖವಾದಂಥದ್ದು. ಈ ಸೀಟು ಆಯ್ಕೆಯನ್ನು ಮಾಡಿಕೊಳ್ಳೋವಂಥ ಸಮಯದಲ್ಲಿ ವಿದ್ಯಾರ್ಥಿಗಳು ಯಾವೆಲ್ಲ ಎಚ್ಚರಿಕೆಯ ಕ್ರಮವನ್ನು ವಹಿಸಬೇಕು ಅಂತ ನಮ್ಮ ಕೇಳುಗರಿಗೆ ತಿಳಿಸ್ಬೋಣ. ಇಚ್ಛೆಗಳನ್ನು ನಮೂದಿಸುವುದನ್ನು ಆರಂಭಿಸುವುದಕ್ಕಾಗಿ ನಿಗದಿಪಡಿಸಿದ ದಿನಾಂಕ ಮತ್ತು ಸಮಯ, ಸ್ಟಾರ್ಟ್ ಡೇಟ್ ಒಳಗೆ ಸ್ಟಾರ್ಟ್ ಮಾಡಲೇಬೇಕು, ಎಂಡ್ ಡೇಟ್ ಒಳಗೆ ಮುಗಿಸ್ಲೇಬೇಕು. ಅವರು ಎಷ್ಟು ಆಯ್ಕೆ ಬೇಕಾದರೂ ಮಾಡ್ಬೋದು. 150 ಮಾಡ್ಬೋದು, 200 ಮಾಡ್ಬೋದು, 250 ಮಾಡ್ಬೋದು, 1000 ಮಾಡ್ಬೋದು. ಏನೂ ತಪ್ಪಿಲ್ಲ. ಎಷ್ಟು ಆಯ್ಕೆ ಬೇಕಾದರೂ ಮಾಡ್ಬೋದು, ಎಷ್ಟು ಬ್ರಾಂಚ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಎಷ್ಟು ಬಾರಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಆದ್ಯತಾ ಕ್ರಮದಲ್ಲಿ ದಾಖಲಿಸುವ ಇಚ್ಛೆ ಆಯ್ಕೆಗಳು ಮುಂದಿನ ಎಲ್ಲ ಸುತ್ತುಗಳ ಸೀಟು ಹಂಚಿಕೆಗೆ ಅದೇ ಇಚ್ಛೆ ಆಯ್ಕೆಗಳು ಪರಿಗಣಿಸಲ್ಪಡುತ್ತವೆ. ಇದನ್ನ ನಮ್ಮ ಮಕ್ಕಳು ಸ್ಪಷ್ಟವಾಗಿ ತಿಳ್ಕೋಬೇಕು. ಅದನ್ನ ಬೇಕಾದ್ರೆ ಅದು ಒಂದು ಸರಿ ಲಾಕ್ ಆಯ್ತು ಅಂತ ಹೇಳಿದ್ರೆ ಅದು ಫಸ್ಟ್ ಅನೌನ್ಸ್ಮೆಂಟ್ ಆಗದೆ ಹೊರತು ಅದು ಓಪನ್ ಆಗೋದಿಲ್ಲ. ಸಬ್ಮಿಟ್ ಮಾಡೋದಕ್ಕಿಂತ ಮೊದಲು ಬಹಳ ಸಾರಿ ಯೋಚನೆ ಮಾಡಬೇಕು. ಹೌದೌದು. ಯಾಕೆಂತಂದ್ರೆ ನಾನು ಇಂಥ ಕಾಲೇಜ್ನಲ್ಲಿ ಇಂಥ ಕೋರ್ಸ್ಗೆ ಸೇರ್ಕೋಬೇಕು ಅಂತ ಇರುತ್ತೆ. ಕರೆಕ್ಟ್. ಅವರು ಅಪ್ಪಿ ತಪ್ಪಿ ಹೌದು ಬ್ರಾಂಚನ್ನ ಕಾಲೇಜನ್ನ ಆಯ್ಕೆ ಮಾಡಿಕೊಳ್ಳುವಾಗ ವ್ಯತ್ಯಾಸ ಆದ್ರೂ ಸಮಸ್ಯೆ. ಕರೆಕ್ಟ್. ಅದಕ್ಕೆ ಒಂದು ಮಾರ್ಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ ಸರ್, ಅದನ್ನ ನಾನು ಮುಂದೆ ಹೇಳ್ತೀನಿ. ಯಾಕೆಂದ್ರೆ ಆ ಥರ ತಪ್ಪುಗಳು ಆಗಬಾರ್ದು ಅನ್ನೋದನ್ನ KEದವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಭ್ಯರ್ಥಿಯು ಇಚ್ಛೆಗಳನ್ನು ಎಷ್ಟು ಬೇಕಾದರೂ ನಮೂದಿಸಬಹುದು, ಅದಕ್ಕೆ ಯಾವುದೇ ಸಂಖ್ಯಾಮಿತಿ ಇರೋದಿಲ್ಲ. ಅಂದ್ರೆ ಬಹಳಷ್ಟು ಜನ ಅಂದ್ಕೊಂಡ್ಬಿಡ್ತಾರೆ, ನನಗೆ 3 ಕಾಲೇಜನ್ನ ಹಾಕ್ಬಿಟ್ರೆ ಮತ್ತೆ ಮುಂದೆ ಅವಕಾಶ ಇಲ್ಲ ಅಂತ. ಅಲ್ಲಿರೋ ಎಲ್ಲಾ ಕಾಲೇಜುಗಳು, ಎಲ್ಲಾ ಬ್ರಾಂಚ್ಗಳು ಎಲ್ಲದಕ್ಕೂ ಆಪ್ಷನ್ ಇರುತ್ತೆ. ಅವರ ಇಚ್ಛೆಯ ಮೇರೆಗೆ ಅವರ ಆಪ್ಷನ್ ಬೇಸಿಸ್ ಮೇಲೆ ಅವರು ಅಪ್ಲೈ ಮಾಡ್ಬೋದು. ಒಬ್ಬ ಅಭ್ಯರ್ಥಿಯು ತನ್ನ ಸ್ವಂತ ಆದ್ಯತೆಗೆ ಅನುಗುಣವಾಗಿ ತಾನು ಬಯಸುವಷ್ಟು ಸಂಖ್ಯೆಯ ಇಚ್ಛೆಗಳನ್ನು ನಮೂದಿಸಬಹುದು. ಸೀಟು ಸಿಗದಿದ್ದ ಪಕ್ಷದಲ್ಲಿ ಉಂಟಾಗುವ ನಿರಾಸೆಯನ್ನು ತಪ್ಪಿಸುವ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಇಚ್ಛೆಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮೂದಿಸುವಂತೆ ಸಲಹೆ ನೀಡಲಾಗಿದೆ. ಇವನ್ KEದವರು ಹೇಳ್ತಾ ಇದ್ದಾರೆ, ನಾವು ಕೂಡ ಯಾರೇ ಬಂದು ನಮ್ಮನ್ನು ಕೇಳಿದ್ರು ಕೂಡ ನಾವು ಇದನ್ನು ಹೇಳ್ತಾ ಇದ್ದೀವಿ. ಈಗ ಅದು 20ನೇದಾಗಿರ್ಬೋದು, 30ನೇದಾಗಿರ್ಬೋದು, 50ನೇದಾಗಿರ್ಬೋದು, 100ನೇದಾಗಿರ್ಬೋದು, 150ನೇದಾಗಿರ್ಬೋದು, ಆಯ್ಕೆ ಎಷ್ಟು ಬೇಕಾದರೂ ಮಾಡ್ಕೋಬೋದಾಗಿತ್ತು. ಹಂಗಾಗಿ ಅವರು ಎಷ್ಟು ಬೇಕಾದ್ರೂ ಕೂಡ ಆಯ್ಕೆಗಳನ್ನು ಮಾಡ್ಕೋಬಹುದು. ನಮೂದಿಸಲಿಕ್ಕೆ ಏನೇನು ತೊಂದರೆ ಇಲ್ಲ. ನಮೂದಿಸಿದ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಸಾಮಾನ್ಯವಾಗಿ ಒಂದು ಕಟ್ ಆಫ್ ರ್ಯಾಂಕ್ ಅಂತ ಇರುತ್ತೆ. ಹೌದು ಸರ್. ಅದು ಕಾಲೇಜ್ ಟು ಕಾಲೇಜು ಕೂಡ ವೇರಿ ಆಗುತ್ತೆ. ನಿಜ. ಆಮೇಲೆ ಸುಮಾರು ಅಲಾಟ್ ಮಾಡುವಂತ ಸಮಯದಲ್ಲಿ ಒಂದು 50,000 60,000 ಸಿಇಟಿ ಕಟ್ ಆಫ್ ಮಾಡೋದು ಒಂದಿರುತ್ತೆ. ಹೌದು. ಈ 2 ರೀತಿಯ ಕಟ್ ಆಫ್ ಗಳನ್ನ ನಾವು ನೋಡ್ತೀವಿ. ಕರೆಕ್ಟ್ ಸರ್. ಅದು 2024ನೇ ಸಾಲಿಂದು ಎಲ್ಲಾ ಡೀಟೇಲ್ಸ್ ಸಿಇಟಿ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಅದನ್ನ ರೆಫರ್ ಮಾಡಬಹುದು. ಇದು ಬಹಳ ವಿದ್ಯಾರ್ಥಿಗಳು ಮಾಡಲೇಬೇಕು ಒಂದು ಕೆಲಸ. ನಿಜ. ಅಂದ್ರೆ ನನಗೆ ಒಂದು ಕಾಲೇಜ್ ಬೇಕು ಅಂತ ಸುಮ್ಮನೆ ಇವನೇ ಆಪ್ಷನ್ ಎಂಟ್ರಿ ಮಾಡೋದಲ್ಲ. ನನಗೆ ಬಂದಿರೋ ನನ್ನ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗುತ್ತೆ ಏನು ಅಂತೇಳಿ ಅದನ್ನ ಅನಲೈಸ್ ಮಾಡ್ಕೋಬೇಕು. ಪ್ಲಸ್ ಅವರಿಗೆ ಬೇಕಾಗಿರ್ತಂಥ ಕಾಲೇಜು, ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲೇ ಇದ್ದೀನಿ, ನಾನು ಶಿವಮೊಗ್ಗ ಬಿಟ್ಟು ಹೋಗೋಕ್ಕಾಗಲ್ಲ, ಅಥವಾ ನಾನು ಬೆಂಗಳೂರಿನಲ್ಲಿದ್ದೀನಿ, ಬೆಂಗಳೂರು ಬಿಟ್ಟು ಹೋಗೋಕ್ಕಾಗಲ್ಲ, ಇಂಥವ್ರು ಅವ್ರ ಆಯ್ಕೆ ಅದೆಲ್ಲ ಇಟ್ ಇಸ್ ಆಲ್ ಕಂಪ್ಲೀಟ್ಲಿ ದೇರ್ ಆಪ್ಷನ್. ಹಾಗಾಗಿ ವರ್ಷದ ಕಟ್ ಆಫ್ ನೋಡ್ಕೊಂಡ್ರೆ ಒಂದು ಅಂದಾಜು ಸಿಗುತ್ತೆ ಯಾವ ಕಾಲೇಜಲ್ಲಿ ಸಿಗ್ಬೋದು ನನ್ನ ರ್ಯಾಂಕಿಗೆ ಅಂತ ಹೇಳಿ ಒಂದು ಅಂದಾಜು ಸಿಗುತ್ತೆ. ಇದೆಲ್ಲ ಆದಮೇಲೆ ಅವರ ಇಚ್ಛೆಗೆ ಅನುಗುಣವಾಗಿ
ಅವರು ಆಪ್ಷನ್ ಎಂಟ್ರಿ ಎಲ್ಲ ಮುಗಿದಾದ ಮೇಲೆ KA ಒಂದು ಅಣಕು ಸೀಟು ಹಂಚಿಕೆ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿ ಕರೀತಾರೆ ಸರ್. ಅದು ಮುಗಿದ ನಂತರ ವಿದ್ಯಾರ್ಥಿಗಳು ನಮೂದಿಸಿರುವ ಇಚ್ಛೆಗಳ ಆಧಾರದ ಮೇಲೆ, ಈಗ ಫಾರ್ ಎಕ್ಸಾಂಪಲ್ ನಾನೇ ಸ್ಟೂಡೆಂಟು, ನಾನು 180 ಇಚ್ಛೆಗಳನ್ನು ಆಯ್ಕೆ ಮಾಡಿದ್ದೇನೆ ಅಂತ ಹೇಳಿದರೆ, ನನ್ನ ಮೆರಿಟ್ಗೆ ಅನುಕೂಲವಾಗಿ ನಂದು 20,000 ರ್ಯಾಂಕಿಂಗ್ ಇದೆ ಅಂತ ಅಂದ್ಕೊಂಡ್ರೆ, ಎಕ್ಸಾಂಪಲ್ ನಾನು ಅಷ್ಟೇ ಹೇಳ್ತಾ ಇರೋದು, ಒಂದು ಅಣುಕು ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ. ಈ ಅಣುಕು ಸೀಟು ಹಂಚಿಕೆ ಪ್ರಕ್ರಿಯೆ ಒಂದು ಸಾಂಕೇತಿಕ ಸ್ವರೂಪದ ಸೀಟು ಹಂಚಿಕೆ ಪ್ರಕ್ರಿಯೆ ಮಾತ್ರವಾಗಿರುತ್ತದೆ. ಇಟ್ ಇಸ್ ನಾಟ್ ರಿಯಲ್ ಅಲಾಟ್ಮೆಂಟ್. ಈಗ ಈ ರ್ಯಾಂಕಿಗೆ ಈ ಕಾಲೇಜ್ ಸಿಗಬಹುದು ಅಂತ ತೋರಿಸೋ ಚಿತ್ರಣ ಅಷ್ಟೇ. ದಟ್ ಈಸ್ ಡಿಸೈಡೆಡ್ ಬೇಸ್ಡ್ ಆನ್ ದ ರ್ಯಾಂಕಿಂಗ್ ಅಂಡ್ ದ ಮೆರಿಟ್. ಅದಕ್ಕೆ ಇಲ್ಲಿಯೇ ವಿದ್ಯಾರ್ಥಿಗಳು ಎಚ್ಚರಿಕೆ ವಹಿಸಬೇಕಂತದ್ದು. ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾವುದೋ ಒಂದು ಕಾಲೇಜ್ ಆಗುತ್ತೆ, ಅದಾದ್ಮೇಲೂ ಕೂಡ ಒಂದಿನ 2 ದಿನ ಆಪ್ಷನ್ಗಳನ್ನ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ KA. ಆಗ್ಲೂ ಕೂಡ ಅವಕಾಶ ಇದೆ ಇಚ್ಛೆಗಳನ್ನ ಮೇಲೆ ಕೆಳಗೆ ಮಾಡ್ಲಿಕ್ಕೆ. ಇಲ್ಲಿ ವಿದ್ಯಾರ್ಥಿಗಳು ಒಂದನ್ನು ಅರ್ಥ ಇಟ್ಕೋಬೇಕು, ಆಪ್ಷನ್ ನಂಬರ್ 1 ತುಂಬುವಂತ ಸಮಯದಲ್ಲಿ ಅವರು ಏನಾದ್ರೂ ತಮ್ಮ ಲಾಸ್ಟ್ ಚಾಯ್ಸ್ ಅನ್ನ ಫಸ್ಟ್ ಚಾಯ್ಸ್ ಅಂತ ತುಂಬಿ ಅದು ಅಲರ್ಟ್ ಆದ್ರೆ ಅವನಿಗೆ ಯಾವುದೇ ಕಾರಣಕ್ಕೂ ಆ ನಂತರದಲ್ಲಿ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಅಣಕುವರೆಗೂ ತೊಂದರೆ ಇಲ್ಲ. ಆಮೇಲೆ ಆಪ್ಷನ್ ನಲ್ಲಿ ಚಾಯ್ಸ್ ಕೊಡಬೇಕು. ಆಪ್ಷನ್ ಎಂಟ್ರಿ ರಿಯಲ್ ಅಲಾಟ್ಮೆಂಟ್ ಆಗುತ್ತೆ. ಅವ್ರದ್ದು ಮಾರ್ಕ್ ಅಲಾಟ್ಮೆಂಟ್ ಆದ್ಮೇಲೆ ಒಂದು ದಿನ 2 ದಿನ ಚೇಂಜಸ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಚೇಂಜಸ್ ಆದ್ಮೇಲೆ ರಿಯಲ್ ಅಲಾಟ್ಮೆಂಟ್ ಆಗುತ್ತೆ. ಅದು ಫಸ್ಟ್ ರೌಂಡ್ ಅಂತ ಕರಿತೀವಿ. ಆ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಆದಮೇಲೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ವಿದ್ಯಾರ್ಥಿಗಳು, ಪೇರೆಂಟ್ಸು, ವೆಲ್ ವಿಷರ್ಸ್ ಯಾರಿದ್ದಾರೋ ಅವರೆಲ್ಲ ತಿಳ್ಕೊಬೇಕಾಗಿರೋದೇನು ಅಂತ ಹೇಳಿದರೆ, ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ನಂತರ ಸೀಟು ಹಂಚಿಕೆಯಾದ ವಿದ್ಯಾರ್ಥಿಗಳಿಗೆ ವಿವಿಧ 4 ಚಾಯ್ಸ್ಗಳನ್ನು ನೀಡಲಾಗುವುದು. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಅವರು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕಾಗಿರೋದು ಈ 4 ಚಾಯ್ಸಸ್. ಈ 4 ಚಾಯ್ಸ್ಗಳಲ್ಲಿ ತಮಗೆ ಸರಿ ಎನಿಸುವ ಯಾವುದಾದರೂ ಒಂದು ಚಾಯ್ಸನ್ನು ಆಯ್ಕೆ ಮಾಡುವ ಮೊದಲು ಪ್ರತಿ ಚಾಯ್ಸ್ಗಳ ವಿವರಣೆಯನ್ನು ಓದಿ ಸರಿಯಾಗಿ ಅರ್ಥೈಸಿಕೊಂಡು ತಮಗೆ ಸೂಕ್ತವೆನಿಸಿದ ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಲು ಸೂಚಿಸಿದೆ. ಅದು ಚಾಯ್ಸ್ 1 ಅಂದ್ರೆ ಏನು, 2 ಅಂದ್ರೆ ಏನು, 3 ಅಂದ್ರೆ ಏನು, 4 ಅಂದ್ರೆ ಏನು ಅಂತ ಹೇಳ್ತೀನಿ. ಈಗ ಅದೇ ಬಹಳ ಮುಖ್ಯ. ಯಾಕೆಂತಂದ್ರೆ ಅಲ್ಲಿ ಗವರ್ಮೆಂಟ್ ಟು ಗವರ್ಮೆಂಟ್, ಗವರ್ಮೆಂಟ್ ಟು ಪ್ರೈವೇಟ್ ಚಾಯ್ಸ್ಗಳು ಇರುತ್ತೆ. ಇಲ್ಲಿ ಸರಿಯಾಗಿ ಓದ್ಕೊಂಡಿಲ್ಲ ಅಂತಂದ್ರೆ ಮಾತ್ರ ತಪ್ಪಾಗೋ ಚಾನ್ಸಸ್ ಇದೆ. ಚಾಯ್ಸ್ ಕೊಟ್ರೆ ಮುಗಿದೋಯ್ತು ಕತೆ. ಹೌದು ಈ ಥರದ್ದೆಲ್ಲ ಇರುತ್ತೆ ಸರ್. ಹಾಗಾಗಿ ಮೊದಲನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದ ಅಭ್ಯರ್ಥಿಗೆ ಯಾವುದಾದರೂ ಚಾಯ್ಸನ್ನು ಆಯ್ಕೆ ಮಾಡಲು ಅವಕಾಶವಿರುತ್ತದೆ. ಅವ್ರು ಕೊಟ್ಟಿದ್ದಾರೆ 150 ರ್ಯಾಂಕ್, ಅವ್ರಿಗೆ ಒಂದು ಸೀಟು ಅಲಾಟ್ ಆಗಿಲ್ಲ, ಯಾವ ಕಾಲೇಜಲ್ಲೂ ಅಲಾಟ್ ಆಗಿಲ್ಲ. ಅದರ ಅರ್ಥ ಅವ್ರದ್ದು ರ್ಯಾಂಕಿಂಗ್ ಕಡಿಮೆ ಇರ್ಬೋದು ಅಂತ. ಹಾಗಾಗಿ ಅದಕ್ಕೇನು ಅವರು ಯೋಚನೆ ಮಾಡೋಂಥದ್ದೇನು ಬೇಕಾಗಿಲ್ಲ. ಮೊದಲನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದ ವಿದ್ಯಾರ್ಥಿಗಳಿಗೆ ಯಾವುದೇ ಚಾಯ್ಸ್ ಅನ್ನು ಆಯ್ಕೆ ಮಾಡುವ ಅವಕಾಶ ಇರಲ್ಲ. ಸೀಟೇ ಅಲಾಟ್ ಆಗಿಲ್ಲ ಅನ್ನೋರಿಗೆ ಚಾಯ್ಸೇ ಬರಲ್ಲ. ಅಂದ್ರೆ ಅವರು ಆಪ್ಷನ್ ಎಂಟ್ರಿನಲ್ಲೇ ತಪ್ಪು ಮಾಡಿದ್ದಾರೆ ಅಂತ. ಆಪ್ಷನ್ ಎಂಟ್ರಿನಲ್ಲಿ ಅವ್ರದ್ದು ಮೆರಿಟ್ ಕಡಿಮೆ ಇರುತ್ತೆ. ತುಂಬಾ ಅಂದ್ರೆ ಡಿಮ್ಯಾಂಡ್ ಇರೋ ಕಾಲೇಜ್ಗೆ ಎಲ್ಲ ಹಾಕಿದ್ರೆ ಅವರಿಗೆ ಅಲಾಟ್ ಆಗುತ್ತೆ. ಟಾಪ್ 10 ಕಾಲೇಜ್ನಲ್ಲಿ ಕೊಟ್ಬಿಟ್ಟಿರ್ತಾರಪ್ಪ. ಹೌದೌದು, ಆ ಥರ ಆಗುತ್ತೆ ಸರ್. ಹಾಗಾಗಿ ಚಾಯ್ಸ್ ಮಾಡುವಾಗಲೂ ಕೂಡ ಅಂದ್ರೆ ಮೆರಿಟ್ ಆಪ್ಷನ್ ಎಂಟ್ರಿ ಮಾಡುವಾಗ ಬಹಳ ಹುಷಾರಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ಚಾಯ್ಸ್ 1 ಅನ್ನ ಯಾವಾಗ ಆಯ್ಕೆ ಮಾಡ್ಕೋಬೇಕು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸರ್ ಇದು. ಅಭ್ಯರ್ಥಿಯು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಸಂಪೂರ್ಣವಾಗಿ ಇಷ್ಟವಾಗಿದ್ದು, ನನಗಿಷ್ಟ ಆಗಿದೆ, ಕಾಲೇಜು ಇಷ್ಟ ಆಗಿದೆ, ಬ್ರಾಂಚು ಇಷ್ಟ ಆಗಿದೆ, ಕಾಲೇಜಿಗೆ ಸಿಕ್ಕಿಬಿಟ್ಟಿದೆ, ಕಾಲೇಜಿಗೆ ಸೇರಲು ಸಿದ್ಧನಾಗಿದ್ದು ಯಾವುದೇ ಬದಲಾವಣೆ ಅವಶ್ಯಕತೆ ಇಲ್ಲ ಎಂದರೆ ಚಾಯ್ಸ್ 1 ಅಂತ ಕೊಡಿ. ಚಾಯ್ಸ್ 1 ಅಂತ ಕೊಟ್ಟರೆ ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆಯನ್ನು ಪಡೆಯುವುದಿಲ್ಲ. ಅಲ್ಲಿಗೆ ನಿಮ್ಮದು ಸೀಟ್ ಅಲಾಟ್ಮೆಂಟ್ ಮುಗಿದೋಯ್ತು. ನೀವು ಫೀಸ್ ಕಟ್ಟಬೇಕು, ಚಲನ್ ಡೌನ್ಲೋಡ್ ಮಾಡಬೇಕು, ಬ್ಯಾಂಕಿಗೆ ಫೀಸ್ ಕಟ್ಟಬೇಕು. ಒಂದು 3 ಗಂಟೆ ನಂತರ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಅದನ್ನು ಆ ಕನ್ಸರ್ನ್ ಕಾಲೇಜಿಗೆ ತಗೊಂಡೋದ್ರೆ ಅಡ್ಮಿಷನ್ ಮಾಡ್ಕೊಳ್ತಾರೆ. ಅದು ಚಾಯ್ಸ್ 1 ಸರ್. ಇನ್ನು ಚಾಯ್ಸ್ 2 ಬಂದರೆ, ಚಾಯ್ಸ್ 2 ಅಭ್ಯರ್ಥಿಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಇಷ್ಟವಾಗಿದ್ದು, ಮೇಲೂ ಇಷ್ಟ ಆಗಿದೆ, ಚಾಯ್ಸ್ 1ನಲ್ಲೂ ಇಷ್ಟ ಆಗಿದೆ, ಚಾಯ್ಸ್ 2ನಲ್ಲೂ ಇಷ್ಟ ಆಗಿದೆ, ಆದರೆ ಇನ್ನೂ ಉತ್ತಮವಾದ ಸೀಟು ಪಡೆಯಲು ಮುಂದಿನ 2ನೇ ಸುತ್ತಿನಲ್ಲಿ ಭಾಗವಹಿಸಬಹುದು. ಆದರೆ ಅವನ ಚಾಯ್ಸ್ ಆಪ್ಷನಲ್ ಎಂಟ್ರಿಯಲ್ಲಿ ನಂಬರ್ 1 ಇದ್ರೆ ಮುಗೀತು. ಚಾಯ್ಸ್ 1 ಅಂತ ಇದ್ರೆ ಮುಗಿದೋಯ್ತು, ಅಲ್ಲಿಗೆ ಇಟ್ ಇಸ್ ಕ್ಲೋಸ್. ಅಂದ್ರೆ ನನಗೆ ಈಗ ಒಂದು A ಕಾಲೇಜ್ ಸಿಕ್ಕಿದೆ, ನನಗೆ B ಕಾಲೇಜಲ್ಲಿ ಬೇಕು, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡ್ತೀನಿ ಅನ್ನೋ ಅವರು ಯಾರೇ ಇದ್ರೂ ಕೂಡ
ಅವರು ಚಾಯ್ಸ್ 2 ಅನ್ನು ಯಾವಾಗ ಬೇಕಾದ್ರೂ ಆಯ್ಕೆ ಮಾಡಿಕೊಳ್ಳಬಹುದು. ಮುಂದಿನ 2ನೇ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಹೈಯರ್ ಆರ್ಡರ್ ಆಪ್ಷನ್ಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಅವರು ಒಂದು 15 ಚಾಯ್ಸ್ ಕೊಟ್ಟಿದ್ದಾರೆ, ನಾನು ಎಕ್ಸಾಂಪಲಿಗೆ ಮಾತ್ರ ಹೇಳ್ತಾರೆ, ಅವ್ರು 150 ಕೊಡ್ಬೋದು, 180 ಕೊಡ್ಬೋದು, 200 ಕೊಡ್ಬೋದು, ಸುಮ್ಮನೆ ಎಕ್ಸಾಂಪಲ್ಗೋಸ್ಕರ ಹೇಳ್ತಾ ಇರೋದು. 15 ಚಾಯ್ಸ್ ಕೊಟ್ಟಿದ್ದಾರೆ, ಅವರಿಗೆ 10ನೇ ಸಿಕ್ಕಿದೆ ಫಸ್ಟ್ ಅಲಾಟ್ಮೆಂಟಲ್ಲಿ, ಇನ್ನೂ 9 ಇದೆ ಮೇಲೆ ಕಾಲೇಜ್ ಇದೆ, ನನಗೆ ರಿಯಲ್ ಅಲಾಟ್ಮೆಂಟಲ್ಲಿ ಅಥವಾ 2ನೇ ಸುತ್ತಲ್ಲಿ ಮೇಲೆ 9ನೇದ್ರಲ್ಲಿ ಯಾವ್ದಾದ್ರು ಸಿಗ್ಬೋದೇನೋ ಅಂತ ಹೇಳಿ ಕಾಯಬೇಕು ಅನ್ನೋ ಅಂಥವ್ರು ಚಾಯ್ಸ್ 2 ಕೊಡ್ಬೋದು. ಆಗ ಅವರಿಗೆ ಫಸ್ಟ್ ಸಿಕ್ಕಿದ್ದು ಅದನ್ನ ಹೇಳ್ತೀವಿ ಸರ್, ಹೋಲ್ಡ್ ಆಗುತ್ತೆ. 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿನಲ್ಲಿ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯಬಹುದು. 2ನೇ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಹೈಯರ್ ಆರ್ಡರ್ ಆಪ್ಷನ್ಗಳಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದಿದ್ದಲ್ಲಿ 1ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸಿ ಪ್ರವೇಶ ಪಡೆಯಬಹುದು. ಚಾಯ್ಸ್ 2ನಲ್ಲಿ ಯಾವುದು ಬರುತ್ತೋ ಅವರಿಗೆ ಏನಾದ್ರು ಹೈಯರ್ ಆರ್ಡರ್ ಬಂತು ಅಂತ ಹೇಳಿದರೆ ಅದಕ್ಕೆ ಅವರು ಫೀಸ್ ಕೊಟ್ಟು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಅಡ್ಮಿಷನ್ ಆಗ್ಬೋದು. ಅಕಸ್ಮಾತ್ ಅದು ಸಿಗಲಿಲ್ಲ, ಮತ್ತೆ ಒರಿಜಿನಲ್ ಫಸ್ಟ್ ಇದರಲ್ಲಿ ಯಾವ್ದು ಸಿಕ್ಕಿತ್ತೋ, ಫಸ್ಟ್ ಇದರಲ್ಲಿ ಯಾವ್ದು ಸಿಕ್ಕಿತ್ತೋ ರಿಯಲ್ ಅಲಾಟ್ಮೆಂಟಲ್ಲಿ ಅಥವಾ 2ನೇ ರೌಂಡಲ್ಲಿ ಅದೇ ಸಿಕ್ತು ಅಂತ ಹೇಳಿದರೆ ಆಗ ಅವರು ಫೀಸ್ ಕಟ್ಟಿ ಥರ್ಡ್ ಚಾಯ್ಸ್ ಅಂತ ಒಂದಿದೆ ಸರ್. ಥರ್ಡ್ ಚಾಯ್ಸಲ್ಲಿ ಅಭ್ಯರ್ಥಿಯು ತನಗೆ ಮೊದಲ ಸುತ್ತಿನಲ್ಲಿ ದೊರಕಿರುವ ಸೀಟು ತೃಪ್ತಿಕರವಾಗಿಲ್ಲ, ನಾನು 1ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ಮುಂದಿನ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ, ನನಗೆ ಅದು ಬೇಡವೇ ಬೇಡ ಸೀಟು, ಆ ಕಾಲೇಜೇ ಬೇಡ, ನನಗೆ ಆ ಸೀಟ್ ಬೇಡ ಅಂತ ಹೇಳಿದರೆ ಭಾಗವಹಿಸುತ್ತೇನೆ ಎಂದು ನಿರ್ಣಯಿಸಿದರೆ ಚಾಯ್ಸ್ 3 ಕೊಡ್ಬೋದು. ಆಗ ಅವ್ರಿಗೆ ಅಲಾಟ್ಮೆಂಟ್ ಆಗಿರೋ ಸೀಟು ಬೇರೆಯವ್ರಿಗೆ ಹೋಗುತ್ತೆ. ಇದು ರಿಸರ್ವ್ ಆಗಲ್ಲ. ಚಾಯ್ಸ್ 2ನಲ್ಲಿ ಒರಿಜಿನಲ್ ಸೀಟ್ ರಿಸರ್ವ್ ಆಗುತ್ತೆ, ಚಾಯ್ಸ್ 3ನಲ್ಲಿ ಒರಿಜಿನಲ್ ಸೀಟ್ ರಿಸರ್ವ್ ಆಗಲ್ಲ, ಅದು ಬೇರೆಯವ್ರಿಗೆ ಹೋಗುತ್ತೆ. ಇದೇ ಥರ ಏನೋ ಲಕ್ಷಾಂತರ ಜನ ಮಾಡ್ತಾ ಇರ್ತಾರೆ, ಅವ್ರಿಗೆ ಬೇರೆಯವ್ರಿಗೆ ಹೋಗುತ್ತೆ. ಈಗ 3ನೇ ಚಾಯ್ಸನ್ನು ಮಾಡಿಕೊಂಡ ಅಭ್ಯರ್ಥಿಗಳು 1ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸುವ ಅಗತ್ಯ ಇಲ್ಲ. ಚಾಯ್ಸ್ 3 ಅಭ್ಯರ್ಥಿಗಳು 1ನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ತಮ್ಮೊಡನೆ ಉಳಿಸಿಕೊಳ್ಳದೆ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ 2ನೇ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆಯಾದಲ್ಲಿ ಮಾತ್ರ ಅವರು ಸೀಟನ್ನು ಆಯ್ಕೆ ಮಾಡಿಕೊಳ್ಳಬೇಕು. 4ನೇ ಚಾಯ್ಸ್ ಒಂದಿದೆ, ಇದು ಭಾಳ ಡೇಂಜರಸ್ ಚಾಯ್ಸು. ಇದನ್ನು ಮಾಡುವಾಗ ಭಾಳ ಯೋಚನೆ ಮಾಡಿ ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ಭಾಳ ಯೋಚನೆ ಮಾಡಿ ಚಾಯ್ಸ್ ಮಾಡಬೇಕು. ಅಭ್ಯರ್ಥಿಯು ತಮಗೆ ಮೊದಲ ಸುತ್ತಿನಲ್ಲಿ ದೊರಕಿರುವ ಸೀಟು ತೃಪ್ತಿಕರವಾಗಿಲ್ಲ, ನನಗೆ ದೊರಕಿರುವ ಸೀಟು ಬೇಡ ಹಾಗೂ ನನ್ನ ಮುಂದಿನ ಸುತ್ತಿನಲ್ಲಿ ಸಹ ಯಾವುದೇ ಸೀಟು ತೆಗೆದುಕೊಳ್ಳಲು ಇಷ್ಟವಿಲ್ಲ ಎಂದು ನಿರ್ಣಯಿಸಿದಲ್ಲಿ ಚಾಯ್ಸ್ 4 ಅನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು. ಚಾಯ್ಸ್ 4 ಮಾಡಿಕೊಂಡ್ರೆ ಅಭ್ಯರ್ಥಿಯು UGCET 2025 ಕೋರ್ಸುಗಳ ಸೀಟು ಹಂಚಿಕೆಗೆ ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹವಾಗಿರುವುದಿಲ್ಲ. ದೇರ್ ಎಂಡ್ಸ್ ದ ಮ್ಯಾಟರ್. ಅವರು ಮ್ಯಾನೇಜ್ಮೆಂಟ್ ಕೋಟಾದಲ್ಲೋ ಅಥವಾ ಬೇರೆ ಇನ್ಯಾವುದೋ ಕೋರ್ಸ್ಗೋ ಸೇರ್ಕೋಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಚಾಯ್ಸ್, ಸೆಕೆಂಡ್ ಚಾಯ್ಸ್, ಥರ್ಡ್ ಚಾಯ್ಸ್, ಈ 3 ಚಾಯ್ಸ್ ಮಾಡುವಾಗ ಮತ್ತು 4ನೇ ಚಾಯ್ಸ್ ಏನಾದ್ರು ಮಾಡಬೇಕು ಅಂತ ಹೇಳಿದರೆ ಯೋಚನೆ ಮಾಡಿ ತಿಳ್ಕೊಂಡಿರೋರ ಹತ್ರ ಒಂದು ಸರಿ ಮಾತಾಡಿ, ಆಮೇಲೆ ಪೇರೆಂಟ್ಸ್ ಹತ್ರ ಮಾತಾಡಿ, ಎಲ್ಲ ಪೇರೆಂಟ್ಸು ನಾಲೆಜಬಲ್ ಪೇರೆಂಟ್ಸ್ ಇರ್ತಾರೆ, ಅವ್ರ ಹತ್ರ ಮಾತಾಡಿಕೊಂಡು, ಟೀಚರ್ಸ್ ಹತ್ರ ಮಾತಾಡಿಕೊಂಡು, ವೆಲ್ ವಿಷರ್ಸ್ ಹತ್ರ ಮಾತಾಡಿಕೊಂಡು, ಅವ್ರ ಕುಟುಂಬದಲ್ಲೇ ಯಾರಾದರೂ ಎಜುಕೇಟೆಡ್ ಹ್ಯಾಂಡ್ಸ್ ಇರ್ತಾರೆ ಅಂಥವ್ರ ಹತ್ರ ಮಾತಾಡಿಕೊಂಡು, ವೆಲ್ ವಿಷರ್ಸ್, ಅವರಿಗೆ ವೆಲ್ ವಿಷರ್ಸ್ ಇದ್ದೇ ಇರ್ತಾರೆ ಯಾವುದೇ ಸ್ಟೂಡೆಂಟ್ಗಾದ್ರೂ ಕೂಡ, ಅಥವಾ ಯಾರಿಗಾರು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಹೋಗಿ ಇವನ್ ನಮ್ಮ PS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಶಿವಮೊಗ್ಗ ಇಲ್ಲಿಗೆ ಬಂದ್ರೂ ಕೂಡ ನಾವು ಅದಕ್ಕೆ ಒಂದು ಟೀಮ್ ಮಾಡಿದ್ದೇವೆ. ಅವ್ರ ಹತ್ರ ಬಂದು ಇದು ಮಾಡಿದರೆ ಇದೆಲ್ಲ ಪ್ರೋಸೆಸ್ಸಲ್ಲೂ ಕೂಡ ಫ್ರೀ ಆಗಿ. ಈಗ ಚಾಯ್ಸ್ 1, 2, 3, 4 ಅಂತ ಹೇಳಿಬಿಟ್ರಿ. ಎಸ್ ಸರ್. ಡಾಕ್ಟರ್ ನಾಗರಾಜ್ ಅವರೇ, ಎಸ್ ಸರ್, ಚಾಯ್ಸ್ 1 ಅನ್ನು ಆಯ್ಕೆ ಮಾಡುವ ಅಭ್ಯರ್ಥಿ ಎಸ್ ಸರ್ ಯಾವೊಂದಿಷ್ಟು ನಿಯಮಗಳನ್ನು ಪಾಲಿಸಬೇಕು? ನಿಜ ಸರ್, ನಿಜ. ಇದು ಇಂಪಾರ್ಟೆಂಟ್. ಅಗೈನ್ KEA ವೆಬ್ಸೈಟ್ನಲ್ಲಿ ಆಯ್ಕೆ ಮಾಡಿಕೊಂಡ ನಂತರ ಅದೇ ವೆಬ್ಸೈಟ್ನಿಂದ 3 ಪ್ರತಿಯುಳ್ಳ ಚಾಯ್ಸ್ 1 ಆಯ್ಕೆ ಮಾಡಿಕೊಂಡ್ರೆ ಅವ್ರಿಗೆ ಬೇರೆ ಇನ್ನು ಆಯ್ಕೆ ಇರಲ್ಲ. ಅವ್ರೇನು ಫೀಸ್ ಕಟ್ಟಬೇಕು, ಚಲನ್ ಡೌನ್ಲೋಡ್ ಮಾಡ್ಕೋಬೇಕು, ಅದನ್ನು ಪ್ರಿಂಟ್ ಮಾಡ್ಕೋಬೇಕು, ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟ್ ಮಾಡ್ಕೋಬೇಕು, ಅದನ್ನು ಬ್ಯಾಂಕಿಗೆ ತೊಗೊಂಡೋಗ್ಬೇಕು. ಬ್ಯಾಂಕಿಗೆ ತೊಗೊಂಡೋಗಿ ಆ ಚಲನ್ನಲ್ಲಿ ಎಷ್ಟು ಫೀಸ್ ಇದೆಯೋ ಅದನ್ನು ಬ್ಯಾಂಕಿಗೆ ತುಂಬಬೇಕು. ತುಂಬಿದ 3 ಗಂಟೆಯ ನಂತರ, 3-4 ಗಂಟೆ ಒಂದೊಂದ್ಸರಿ, ಇಟ್ ಡಿಪೆಂಡ್ಸ್ ಅಪಾನ್ ದ ಸರ್ವರ್ಸ್ ಆ್ಯಂಡ್ ಬ್ಯುಸಿ ಇದೆಲ್ಲ ಥರ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ ಸರ್. ಅದರಲ್ಲಿ ಆ ಚಲನ್ನ ಡೌನ್ಲೋಡ್ ಮಾಡ್ಕೊಂಡಾಗ ಏನು ಮಾಡಬೇಕು ಅಂತ ಹೇಳಿದರೆ ಅವರ ಹೆಸರು, CET ಸಂಖ್ಯೆ, ಆಯ್ಕೆಯಾಗಿರೋ ಕಾಲೇಜು, ಕೋರ್ಸಿನ ವಿವರ, ಇದೆಲ್ಲ ಪಾವತಿಸಬೇಕಾದ ಶುಲ್ಕ, ಬ್ಯಾಂಕ್ ಖಾತೆ ಸಂಖ್ಯೆ ಇವೆಲ್ಲ ಮುದ್ರಿಸಿರ್ತಾರೆ. ಇದೆಲ್ಲ ಕರೆಕ್ಟಾಗಿದೆಯಾ ಅಂತೇಳಿ ಸಹಿ ಮಾಡಿಕೊಂಡು, ಸರಿಯಾಗಿದೆ ಅಂತ ಹೇಳಿದರೆ ಸಹಿ ಮಾಡಿಕೊಂಡು, ಪೇರೆಂಟ್ಸದ್ದು ಸಹಿ ತೊಗೊಂಡು
ಅಮೌಂಟ್ ತಗೊಂಡು ಬ್ಯಾಂಕಿಗೆ ತಗೊಂಡೋದ್ರೆ ಆ ಚಲನ್ನಲ್ಲಿ ಅವರು ಕಟ್ಟಿಸ್ಕೊಂಡು ಒಂದು ಚಲನನ್ನು ವಾಪಸ್ ಕೊಡ್ತಾರೆ. ಅದು ದಟ್ ಈಸ್ ದ ರೆಶೀಟ್. ಅದನ್ನು ಇಟ್ಕೊಂಡ್ರೆ ಅದು ಅವ್ರಿಗೆ ಕೆಇಎ ಫೀಸ್ ಕೊಟ್ಟಿದ್ದಕ್ಕೆ ರೆಶೀಟ್. ಕಾಲೇಜಿಗೆ ಅದು ಅದನ್ನ ಕಾಲೇಜಿಗೆ ತೋರಿಸ್ಬೇಕು ಸರ್. ಕಾಲೇಜಿಗೆ ತೋರಿಸ್ಬೇಕು. ಅದರ ಬೇಸಿಸ್ ಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗೋದು ಫೀಸ್ ಕೊಟ್ಟು ಒಂದು 3 ರಿಂದ 4 ಗಂಟೆ ನಂತರ. ಒಂದೊಂದ್ಸರಿ 4 ಗಂಟೆ ಕೊಟ್ಟಿರ್ತಾರೆ, 6 ಗಂಟೆಗೆ 7 ಗಂಟೆಗೆ ಆಗುತ್ತೆ. ಆ ದಿನ ಪ್ರಿಂಟ್ ತಗೊಂಡು ತಿರುಗಿ ಮಾರನೇ ದಿನ ಪ್ರಿಂಟ್ ತಗೊಂಡು ಅದನ್ನು ಕಾಲೇಜಿಗೆ ತಗೊಂಡೋದ್ರೆ ಅವರಿಗೂ ಕೂಡ ಅಡ್ಮಿಷನ್ ಆಗಲಿಕ್ಕೂ ಕೂಡ ಒಂದು ಕಟ್ ಆಫ್ ಡೇಟು ಟೈಮು ಕೊಟ್ಟಿರ್ತಾರೆ. ಯೂಶ್ವಲಿ ಆ ಟೈಮು ಡೇಟ್ ಒಳಗೆ ತಗೊಂಡೋದ್ರೆ ಕಾಲೇಜ್ನವರು ಅಡ್ಮಿಷನ್ ಮಾಡ್ಕೊಳ್ತಾರೆ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸಲಹೆಯನ್ನು ಹೇಳ್ಬೋದೇನೋ ಡಾಕ್ಟರ್ ನಾಗರಾಜ್ ಅವರು? ಎಸ್ ಸರ್. ಯಾಕಂತಂದ್ರೆ ಇವತ್ತು ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳೋಣ. ಎಸ್ ಸರ್. ಹೇಗೂ 2 ದಿವಸ ಇದೆ ಅಂತ ಕಾದ್ಕೊಂಡು ಲಾಸ್ಟ್ ಮಿನಿಟ್ ನಲ್ಲಿ ಫೀಸ್ ತುಂಬೋದಕ್ಕೆ ಹೋಗಿ ವೆಬ್ಸೈಟ್ ನಲ್ಲಿ ಪ್ರಾಬ್ಲಮ್ ಆಗಿ ಸೀಟ್ ಅನ್ನ ಕಳ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಅದನ್ನೆಲ್ಲ ವೆಲ್ ಇನ್ ಅಡ್ವಾನ್ಸ್ ಮಾಡ್ಕೊಳ್ಳೋದು ಒಳ್ಳೇದು. ಆಮೇಲೆ ಅದು ಫೀಸ್ ಎಲ್ಲ ಎಷ್ಟೇನಿದೆಯೋ ಅದನ್ನೆಲ್ಲ ರೆಡಿ ಇಟ್ಕೊಂಡಿರೋದು ಕೂಡ ಒಳ್ಳೇದು. ಯಾಕಂತ ಹೇಳಿದ್ರೆ ಫೀಸ್ ತುಂಬುವಾಗ ಫೀಸನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು ಅದು ಇದೆಲ್ಲ ಇರುತ್ತಲ್ಲ, ಅದು ತಪ್ಪಾಗುತ್ತೆ. ಫೀಸಲ್ಲಿ ಫೀಸನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ಅಷ್ಟು ಫೀಸನ್ನು ಅಡ್ಜಸ್ಟ್ ಮಾಡಿಕೊಂಡು ಮನೇಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಬ್ಯಾಂಕ್ ಅಕೌಂಟಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಬ್ಯಾಂಕ್ ಅಕೌಂಟಲ್ಲಿ ಇಟ್ಕೊಂಡ್ರೆ ಯಾವುದೇ ಬ್ಯಾಂಕ್ ಆಗಿರ್ಬೋದು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಪೇಮೆಂಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅವರು ಕ್ಯಾಶ್ ತಗೊಂಡು ಆ ಕಡೆ ಓಡಾಡೋ ಅವಶ್ಯಕತೆನೂ ಇರೋದಿಲ್ಲ. ಇನ್ನು ಚಾಯ್ಸ್ 2 ತಗೊಂಡಾಗ ಕೆಲವು ಪಾಲಿಸಿಗಳಿದ್ದಾವೆ. ಚಾಯ್ಸ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸಿಇಟಿಗೆ ಶುಲ್ಕವನ್ನು ಪಾವತಿಸುವ ಅಗತ್ಯ ಇಲ್ಲ. ಯಾಕಂದ್ರೆ ಅವರು ಅದನ್ನು ಚಾಯ್ಸ್ 2 ತಗೊಂಡಿದ್ದಾರೆ. ಅದನ್ನು ಕೊಡೋದು ಬೇಕಾಗಿಲ್ಲ, ಅಮೌಂಟ್ ಕೊಡೋದು ಬೇಕಾಗಿಲ್ಲ. ಮೊದಲನೇ ಸೀಟ್ ಮಾತ್ರ ರಿಸರ್ವ್ ಆಗಿರುತ್ತೆ ಸರ್, ಅಷ್ಟೇ. ಅದನ್ನು ಸೀಟನ್ನು ತಮ್ಮೊಡನೆ ಉಳಿಸಿಕೊಂಡು ಅಂತಹ ಅಭ್ಯರ್ಥಿಗಳಿಗೆ ಯಾವುದೇ ಸೀಟು ಅಂದರೆ ಐಆರ್ ಆರ್ಡರ್ ನಾನು ಹೇಳಿದ್ನಲ್ಲ, 10ನೇ ಸ್ಟೇಜಲ್ಲಿ ಇರೋವಂಥ ಸೀಟ್ ಆಯ್ಕೆ ಆಗಿದ್ರೆ ಇನ್ನೂ 9ರಲ್ಲಿ ಸಿಗ್ಬೋದೇನೋ ಅಂತೇಳಿ ಕಾಯ್ಬೋದು. ಆ 9ರಲ್ಲಿ ಯಾವ್ದಾರ ಸೀಟ್ ಆಯ್ಕೆ ಆದರೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ರದ್ದುಗೊಳ್ಳುತ್ತದೆ. ಆಮೇಲೆ ಅದು ಬೇಕು ಅಂದ್ರೂ ಸಿಗೋದಿಲ್ಲ. ಅಯ್ಯೋ ಮೊದಲಿಂದ ಚೆನ್ನಾಗಿತ್ತು ಅಂದ್ರೆ ಸಿಗೋದಿಲ್ಲ. ಕಿರೆ ಅದೃಷ್ಟ ಸಿಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೋಸ್ಕರನೇ ಆಗ್ಲೂ ಕೂಡ ಮಾಡಿಫೈ ಮಾಡ್ಬೋದು. ಈಗ ಕೆಳಗಿನ ಮೇಲೆ, ಮೇಲಿಂದ ಕೆಳಗೆ. ಅಕಸ್ಮಾತ್ ಅವರು 2ನೇದೇ ಚಾಯ್ಸ್ ಮಾಡಿದ್ದಾರೆ, ಅಯ್ಯೋ ಆಮೇಲೆ ಯಾರೋ ಹೇಳಿದ್ರೆ ಇದೇ ಕಾಲೇಜ್ ಚೆನ್ನಾಗಿದೆ ಅಂತ ಹೇಳಿ, ಆಗ ಅವ್ರೇನು ಮಾಡೋದು, ಅದನ್ನು ಫಸ್ಟ್ ಹಾಕ್ಬೋದು. ಆದ್ರೆ ಫಸ್ಟ್ ಹಾಕ್ಬೇಕು ಅಂತಂದ್ರೆ ಲೋಯರ್ ಆರ್ಡರ್ ಹಾಕೋದಕ್ಕೆ ಬರೋದಿಲ್ಲ, ಹೈಯರ್ ಆರ್ಡರ್ ಮಾತ್ರ ಹಾಕೋದಕ್ಕೆ ಆಪ್ಷನ್ ಬರುತ್ತೆ. ಯಾಕಂತಂದ್ರೆ 180 ಅವ್ರು ಹಾಕ್ಬಿಟ್ಟಿರ್ತಾರೆ. ಅವನಿಗೆ 60-70 ಸಿಕ್ಕಿದ್ರೆ 70 ಕೆಳಗಡೆ ಇರೋದು ಯಾವ್ದು ಸಿಗೋದಿಲ್ಲ. ಮಾತ್ರ ಸಿಗೋದು. ಈಗ ನಾನು 10 ಅಂತ ಹೇಳಿದ್ರೆ ಫಸ್ಟ್ 9 ಮಾತ್ರ ಸಿಗುತ್ತೆ, 11ನೇ ಸಿಗಲ್ಲ, 12ನೇ ಸಿಗಲ್ಲ. ಈಗ ಆಲ್ರೆಡಿ 10ನೇ ಸಿಕ್ಕಿದೆ ಅಂದ್ರೆ 11, 12 ಚಾಯ್ಸ್ ಎಂಟ್ರಿ, ಆಪ್ಷನ್ ಎಂಟ್ರಿ ಓಕೆ. ಚಾಯ್ಸ್ ಎಂಟ್ರಿ ಇಸ್ ಮೋರ್ ಇಂಪಾರ್ಟೆಂಟ್. 1, 2, 3, 4 ಅಂತೇಳಿ ನಾವು ಸವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಆ ಚಾಯ್ಸ್ ಎಂಟ್ರಿ ಮಾಡುವಾಗ ಭಾಳ ಕೇರ್ಫುಲ್ ಆಗಿ ಮಾಡೋದು ಒಳ್ಳೆಯದು. ಸೊ ಹಾಗಾಗಿ ಹೈಯರ್ ಆರ್ಡರ್ ಆಪ್ಷನ್ ಹಂಚಿಕೆಯಾದಲ್ಲಿ ಮೊದಲ ಹಂಚಿಕೆ ಆಗಿತ್ತಲ್ಲ ಆ ಸೀಟು ರದ್ದಾಗುತ್ತೆ. ಹೈಯರ್ ಆರ್ಡರ್ ಆಪ್ಷನಲ್ಲಿ ಅವರು ತಗೊಳ್ಳೇಬೇಕಾಗತ್ತೆ. ಅಕಸ್ಮಾತ್ ಅದು ಆಗಲಿಲ್ಲ ಅಂತ ಹೇಳಿದರೆ, ಹೈಯರ್ ಆರ್ಡರ್ ಸೀಟು ಆಗಲಿಲ್ಲ ಅಂತ ಹೇಳಿದರೆ ಮೊದಲು ಏನು ಆಯ್ಕೆ ಆಗಿತ್ತೋ ಆ ಸೀಟು ಹಂಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ಪೇ ಮಾಡಿ ಈಗ ಅಡ್ಮಿಷನ್ ಆಗ್ಬೋದು. ಇದು 2ನೇದಕ್ಕೆ ಇರುವಂತ ಒಂದು ಅವಕಾಶ. ಇನ್ನು 3ನೇದಕ್ಕೆ ಬರ್ತೀವಪ್ಪ, ಚಾಯ್ಸ್ ನಂಬರ್ 3 ಡಾಕ್ಟರ್ ನಾಗರಾಜ್ ಅವರೇ. ಚಾಯ್ಸ್ ನಂಬರ್ 3 ವೆರಿ ಡೇಂಜರಸ್ ಮೂಮೆಂಟ್ ಇದು. ಕರೆಕ್ಟ್. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸೀಟನ್ನು ಉಳಿಸ್ಕೊಳ್ಳಿಕ್ಕೆ ಅವಕಾಶ ಹೌದು. ಇದು 2ನೇ ಚಾಯ್ಸಲ್ಲಿ ಸೀಟನ್ನು ಉಳಿಸ್ಕೊಂಡು ಹೈಯರ್ ಆರ್ಡರ್ ಯಾವ್ದಾರು ಸಿಗುತ್ತಾ ಅಂತೇಳಿ ನೋಡಬೇಕು. ಬಟ್ ಇಲ್ಲಿ ಚಾಯ್ಸ್ 3ನಲ್ಲಿ ನನಗೆ ಸೀಟು ಇಷ್ಟ ಇಲ್ಲ, ಕಾಲೇಜು ಇಷ್ಟ ಇಲ್ಲ, ಕೋರ್ಸು ಇಷ್ಟ ಇಲ್ಲ, ಈ ಥರ. ಹಂಗಾಗಿ ಅವರು ಚಾಯ್ಸ್ 3 ಕೊಟ್ಬಿಡ್ತಾರೆ. ಬಟ್ ಅವರು ಕಂಟಿನ್ಯೂ ಮಾಡ್ಬೋದು, CET ಇದರಲ್ಲಿ ಕಂಟಿನ್ಯೂ ಆಗುತ್ತೆ. ಆಮೇಲೆ ಅವರ ರ್ಯಾಂಕ್ ಏನು 100, 100, 150, 200, 300 ಎಲ್ಲ ಕೊಟ್ಟಿರ್ತಾರ, ಅದನ್ನ ಮೇಲೆ ಕೆಳಗೆ ಮಾಡ್ಬೋದು. ಸೊ ಅಂತಹ ಯಾವ್ದು ಬೇಕಾದ್ರೂ ಮಾಡ್ಬೋದು. ಅವರು ಅದನ್ನ ಚೇಂಜ್ ಮಾಡ್ಕೋಬಹುದು. ಅಂದ್ರೆ ಆವಾಗ ಮತ್ತೆ ಆಪ್ಷನ್ ಎಂಟ್ರಿ ಅವ್ರಿಗೆ ಕೊಡ್ತಾರೆ. ಚಾಯ್ಸ್ 3 ಮಾಡಿದವರಿಗೆ ಆಪ್ಷನ್ ಎಂಟ್ರಿ ಕೊಡ್ತಾರೆ. ಅಂತಹ ಅಭ್ಯರ್ಥಿಗಳಿಗೆ ಯಾವುದೇ ಸೀಟು ಹಂಚಿಕೆಯಾದಲ್ಲಿ ಮಾತ್ರ ಅವರು ಸೀಟನ್ನು ಆಯ್ಕೆ, ನೆಕ್ಸ್ಟ್ ಚಾಯ್ಸ್ 3 ಕೊಟ್ಟರೆ ನೆಕ್ಸ್ಟ್ ರೌಂಡಲ್ಲಿ ಸೀಟು ಆಯ್ಕೆ ಆದರೂ ಮಾತ್ರ ಆ ಆಯ್ಕೆಯಾಗಿದ್ದ ಸೀಟನ್ನು ಅವರು ತಗೋಬಹುದು. ಹಾಗಾದ್ರೆ 2ನೇ ಸುತ್ತಿನ ಅಭ್ಯರ್ಥಿ ಮತ್ತು ಚಾಯ್ಸ್ 1 ಮತ್ತೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅಭ್ಯರ್ಥಿಯು 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಸಂಪೂರ್ಣವಾಗಿ ಇಷ್ಟ ಆಗಿದ್ದು, 2ನೇ ಸುತ್ತಿನಲ್ಲಿ ಅವರಿಗೆ ಅಲಾಟ್ ಆಗಿದ್ದ ಸೀಟು ನಮಗೆ ಸಂಪೂರ್ಣ ಇಷ್ಟ ಆಗಿತ್ತು ಅಂತ ಹೇಳಿದರೆ
ಕಾಲೇಜಿಗೆ ಸೇರಲು ಸಿದ್ಧನಾಗಿದ್ದಾನೆ ಅಂತ ಹೇಳಿದರೆ, ಯಾವುದೇ ಬದಲಾವಣೆ ಅವಶ್ಯಕತೆ ಇಲ್ಲ ಅಂತೆಲ್ಲ ಅವ್ರ ಮನಸ್ಸಿಗೆ ಅನಿಸಿದರೆ ಚಾಯ್ಸ್ 1 ಆಗ ಆಯ್ಕೆ ಮಾಡಿಕೊಳ್ಳಬಹುದು. ಮತ್ತೆ ತಿರ್ಗಾ ಚಾಯ್ಸ್ 1 ಆಯ್ಕೆ ಮಾಡ್ಕೊಂಡು ಹೋಗ್ಬೇಕು. ಎರಡನೇ ಸುತ್ತಿನಲ್ಲಿ ಚಾಯ್ಸ್ 1, ಫಸ್ಟ್ ರೌಂಡಲ್ಲಿ ಚಾಯ್ಸ್ 1, 2, 3. ಈಗ ಹಾಗಿದ್ರೆ ಎರಡನೇ ಸುತ್ತಿ ಬಂದಾಗ ಮತ್ತೆ ಚಾಯ್ಸ್ 1, 2, ಚಾಯ್ಸ್ 3 ಅದೆಲ್ಲ ಇರುತ್ತೆ ಸರ್. ಮತ್ತೆ ಹೌದು ಅದೇ ಸೇಮ್ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಸೇಮ್ ಪ್ರೊಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹೌದು ಅದು 3ನೇ ಪ್ರೊಸೆಸ್, 4ನೇ ಚಾಯ್ಸ್, ಅದು ಸೇಮ್ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಆಮೇಲೆ 2ನೇ ಮುಂದುವರೆದ ಸುತ್ತು ಅಂತ ಒಂದಿರುತ್ತೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಅಂಡ್ ದಿಸ್ ಈಸ್ ಫೈನಲ್ ರೌಂಡ್. ಈಗ 3rd ರೌಂಡ್ ಅಂತ ಮೊದಲು ಕರೆಯೋರು, ಈಗ 2ನೇದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಚಾಯ್ಸ್ 3 ಮಾತ್ರ ಇರುತ್ತೆ. ದಿಸ್ ಇಸ್ ಬೇಸ್ಡ್ ಆನ್ ಪೇರೆಂಟ್ಸ್ ಡಿಮ್ಯಾಂಡ್ ಅಂಡ್ ಅವೈಲಬಿಲಿಟಿ ಆಫ್ ಸೀಟ್ಸ್ ಅಂಡ್ ಮಕ್ಕಳಿಗೆ ಸುಮಾರು ಆಯ್ಕೆಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ, ಅಥವಾ PUC 2ನೇ ಎಕ್ಸಾಮು, PUC 3ನೇ ಎಕ್ಸಾಮ್ನಲ್ಲಿ ಪಾಸ್ ಆದವರಿಗೂ ಕೂಡ ಆಯ್ಕೆಗಳು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಚೆನ್ನಾಗಿ ನಡೀತಾ ಇದೆ. ಎಕ್ಸ್ಟೆಂಡೆಡ್ ರೌಂಡ್ ತನಕ ಕಾಯ್ದೇನೆ ಅವರು ಇಂಜಿನಿಯರಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಫಸ್ಟ್ 2 ರೌಂಡ್ಸಲ್ಲೇ ಸೀಟ್ ತಗೊಳ್ಳೋದು ತುಂಬ ಒಳ್ಳೆಯದು. ವಿದ್ಯಾರ್ಥಿಗಳು ಇಲ್ಲಿ 2-3 ಅಂಶಗಳನ್ನು ಪಾಲಿಸಲೇಬೇಕು. ಒಂದು, 180 ಕಾಲೇಜನ್ನು ಕೊಡ್ತೀನಿ ಅಂತಂದರೆ ಅವನಿಗೆ ಇಷ್ಟವಿರುವ ಕಾಲೇಜುಗಳನ್ನು ನಂಬರ್ 1 to 180 ವರೆಗೆ ಕಾಲೇಜ್ ಆ್ಯಂಡ್ ಬ್ರಾಂಚ್ ಅಂದ್ರೆ ಹತ್ರ ಸುಮಾರು ಒಂದು 600ವರೆಗೂ ಕೂಡ ಚಾಯ್ಸ್ ಕೊಡೋದಕ್ಕೆ ಅವಕಾಶ ಇದೆ. ಕೊಡ್ಬೋದು ಸರ್, ಕೊಡ್ಬೋದು. ನನಗೆ ಬರೇ ಒಂದು 260 ಕಾಲೇಜ್ ಇದೆ, ಒಂದೊಂದು ಕಾಲೇಜಲ್ಲಿ 10 ಬ್ರಾಂಚ್ ಇದೆ ಮಿನಿಮಮ್. ಹೌದು, ಸಾವಿರಾರು ಆಪ್ಷನ್ಗಳಿವೆ. ಹೌದು, ಸಾವಿರಾರು ಆಪ್ಷನ್ಗಳಿರುತ್ತೆ. ಅಲ್ಲಿ ಅವರಿಗೆ ಆಯ್ಕೆಯಾಗಬೇಕಾದಂತದ್ದನ್ನ ನೋಡ್ಕೋಬೇಕು. ಆಮೇಲೆ ಆಯ್ಕೆ ಮಾಡ್ಕೊಳ್ಳುವಾಗ ಒಂದು ಸಾರಿ ಹಿಂದಿನ ವರ್ಷದ ಅಲಾಟ್ಮೆಂಟ್ ಗಳನ್ನ ನೋಡ್ಕೊಂಡ್ರು ಒಳ್ಳೆಯದು. ಇನ್ನೂ ಒಂದಿದೆ ಡಾಕ್ಟರ್ ನಾಗರಾಜ್ ಅವರೇ, ಅಡ್ಮಿಷನ್ ಅನ್ನ ತಗೊಂಡ್ಬಿಡ್ತಾನೆ. ಅವನಿಗೆ ಆ ಕಾಲೇಜ್ ಸೇರಿ 1 ತಿಂಗಳಲ್ಲಿ ನನಗೆ ಆ ಕಾಲೇಜ್ ಬೇಡ ಅಂತ ಅನಿಸಿದ್ರೆ ಅವನ ಲೈಫ್ನಲ್ಲಿ ಮತ್ತೆ ಗೌರ್ಮೆಂಟ್ ಸೀಟ್ನಲ್ಲಿ ಎಂಜಿನಿಯರಿಂಗ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇದನ್ನು ಒಂದ್ಸರಿ ಸೀಟ್ ಕ್ಲೈಮ್ ಮಾಡಿದ್ರು ಅಂತ ಹೇಳಿದ್ರೆ KEA ಮತ್ತೆ ಅವಕಾಶ. ಹೌದು, ಒಂದು ಸಾರಿ ಕ್ಲೈಮ್ ಮಾಡಿ ಅವರು ತಗೊಂಡ್ರು ಅಂತಂದ್ರೆ ಆ ನಂತರದಲ್ಲಿ ಮತ್ತೆ CET ಬರೆಯೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಅವ್ರು ಆಮೇಲೆ ಪ್ರೈವೇಟ್ ಡೊನೇಷನ್ ಸೀಟ್ಗಳಿಗೆ ಹೋಗ್ಬೇಕಾಗತ್ತೆ. ಇನ್ನು ಡಾಕ್ಟರ್ ನಾಗರಾಜ್ ಅವರೇ, ನಮ್ಮ ಕೇಳುಗರಿಗೆ ಈ ಫೀ ಸ್ಟ್ರಕ್ಚರ್ಗಳ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೆ, ಆದ್ರೂ ಕೂಡ ಒಂದು ಫೀ ಸ್ಟ್ರಕ್ಚರ್ ಬಗ್ಗೆ ಹೇಳಲೇಬೇಕು. ಅದು ಸೂಪರ್ ನ್ಯೂಮರರಿ ಕೋಟಾ. ಅರ್ಜಿಯನ್ನು ಸಲ್ಲಿಸುವಾಗಲೇ ಅವರು ತಾವು ಸೂಪರ್ ನ್ಯೂಮರರಿ ಕೋಟಾದಲ್ಲೂ ಕೂಡ ಸೀಟನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ಅರ್ಜಿ ಸಲ್ಲಿಸಿದ್ದಿದ್ರೆ, ಸೂಪರ್ ನ್ಯೂಮರರಿ ಕೋಟಾ ಇದೆಯಲ್ಲ, ಬಹಳ ಬುದ್ಧಿವಂತರಿಗೆ ಕೊಡುವಂತ ಸೀಟ್ಗಳು ಸರ್. ಅದಕ್ಕೆ ಸ್ವಲ್ಪ ಕಡಿಮೆ ಫೀಸ್ ಇರುತ್ತೆ, ತುಂಬಾ ಕಡಿಮೆ ಫೀಸ್ ಇರುತ್ತೆ. 24-25 ವರ್ಷದಲ್ಲಿ SNQ ಕೋಟಾದ ಅಡಿಯಲ್ಲಿ ಪ್ರವೇಶಾತಿ ತಗೊಂಡಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಸರ್ಕಾರಿ ಕಾಲೇಜುಗಳಲ್ಲಿ ಹಾಗೂ ಅನುದಾನಿತ ಕಾಲೇಜುಗಳಲ್ಲಿ ಅಂದಾಜು ಶುಲ್ಕ ಎಷ್ಟಿತ್ತು ಅಂತ ಹೇಳಿದರೆ 21,000 ಇತ್ತು. ಅದು ಅನುದಾನ ರಹಿತ ಕಾಲೇಜುಗಳಲ್ಲಿ ಅಂದರೆ ಪ್ರೈವೇಟ್ ಕಾಲೇಜುಗಳಲ್ಲಿ 31,360 ರೂಪಾಯಿ ಇತ್ತು. ಅದು 5% ಆದಾಯದ ಮಿತಿ ಕಡಿಮೆ ಇರೋರಿಗೆ ಮಾತ್ರ ಪ್ಲಸ್ ಮೆರಿಟ್ ಬಂದಿರಬೇಕು. ಮೆರಿಟ್ ಕಾಲೇಜಿನ ಮೆರಿಟ್ ಆಗಿರುತ್ತಾ? ಅದು ಥ್ರೂಔಟ್ ದ ಸ್ಟೇಟ್ ಎಲ್ಲರೂ ಕೂಡ ಇದಕ್ಕೆ ಕ್ಲೈಮ್ ಮಾಡ್ತಾರೆ, ಫೀಸ್ ಕಡಿಮೆ ಇರೋದ್ರಿಂದ. ಅಲ್ಲ, ಒಂದು ಡಾಕ್ಟರ್ ನಾಗರಾಜ್ ಅವರೇ, ಈಗ ನಿಮ್ಮ ಕಾಲೇಜಿನಲ್ಲಿ ಎಕ್ಸಾಂಪಲ್ ಒಂದು ಕಂಪ್ಯೂಟರ್ ಇಂಜಿನಿಯರಿಂಗ್ ಸೀಟ್ ಇಲ್ಲ, ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ಗೆ ಸಿವಿಲ್ಗೆ 60-70 CET ಕೋಟಾ ಅಂತ ಇರುತ್ತೆ. ಹೌದು. ಆ 60-70ರಲ್ಲಿ 3% ಈಚ್ ಕೋರ್ಸ್ ಆರ್ ಟೋಟಲ್ ಓವರ್ ಆಲ್ ಅಲ್ಲ, ಒಂದು 60 ಸೀಟ್ AICT ಅಪ್ರೂವ್ ಮಾಡಿದೆ ಅಂತ ಹೇಳಿದ್ರೆ ಅದರದ್ದು 5% ಆಫ್ ದಿ ಇಂಟೇಕ್, ಅಪ್ರೂವ್ಡ್ ಇಂಟೇಕ್ ಎಲ್ಲ ಸೇರಿ 3 ಸೀಟ್ಸ್ ಸೂಪರ್ ನ್ಯೂಮರರಿ ಕೋಟಾದಲ್ಲಿ ಈಚ್ ಬ್ರಾಂಚ್. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ 120 ಇದ್ರೆ 6 ಸೀಟು, 180 ಇದ್ರೆ 9 ಸೀಟ್ಸ್. ಈ ತರ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 120 ಸೀಟ್ಸ್ ಇದ್ರೆ 6 ಸೀಟ್ಸ್. ಆ ಥರ ಬ್ರಾಂಚ್ ವೈಸ್ ಎಷ್ಟು ಸೀಟು AICTನವ್ರು ಅಪ್ರೂವ್ ಮಾಡಿದಾರೋ ಅದ್ರ ಬೇಸಿಸ್ ಮೇಲೆ 5% ಆಫ್ ದ ಸೀಟ್ಸ್ ಇಟ್ ಈಸ್ ಓವರ್ ಅಂಡ್ ಅಬೌವ್ AICT ಅಪ್ರೂವ್ಡ್. ಮೆರಿಟ್ ಇದ್ದು ಈ ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡಿದ್ರೆ, ಈಗ ಈ ಗ್ರೂಪ್ ಮತ್ತೆ ಆದಾಯ ಮಿತಿ ಇವೆಲ್ಲ ಇದೆಯಲ್ಲ, ಇದನ್ನೆಲ್ಲ ಸ್ಯಾಟಿಸ್ಫೈ ಮಾಡಿದ್ರೆ ಆಪ್ಷನ್ ಎಂಟ್ರಿ ಮಾಡುವಾಗ ಅದನ್ನೆಲ್ಲ ಈ ಕಾಲೇಜಿನ ಸೂಪರ್ ನ್ಯೂಮರರಿ ಫಸ್ಟ್ ಅದಕ್ಕೆ ಅಪ್ಲೈ ಮಾಡಬೇಕು. ಆಮೇಲೆ ಪ್ರೈವೇಟ್ ಸೀಟಿಗೆ ಅದಕ್ಕೆ ಅಂದ್ರೆ ಅಲ್ಲಿ ಒಂದು ಆಪ್ಷನ್ ಎಂಟ್ರಿ ಮಾಡೋವಾಗ್ಲೇ ಸೂಪರ್ ನ್ಯೂಮರರಿ ಕೋಟಾ ಎಂಟ್ರಿ ಅಂತ ಇರುತ್ತೆ. ಹಾಗಿದ್ರೆ ಸಮಸ್ಯೆ ಬರೋದಿಲ್ಲ. ಇರುತ್ತೆ. SC ST ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಸಹಾಯ ಮಾಡುತ್ತೆ ಸರ್. 24-25ನೇ ಸಾಲಿನಲ್ಲಿ SC ST ಸ್ಟೂಡೆಂಟ್ಸ್ಗೆ 10 ಲಕ್ಷಕ್ಕಿಂತ ಒಳಗಿರೋರಿಗೆಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ, ಅನುದಾನಿತ ಕಾಲೇಜುಗಳಲ್ಲಿ, ಅನುದಾನ ರಹಿತ ಕಾಲೇಜುಗಳಲ್ಲಿ ಅಂದಾಜು ವಾರ್ಷಿಕ ಶುಲ್ಕ 750 ರೂಪಾಯಿ ಮಾತ್ರ ಕೊಟ್ಟು ಅವರು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು
ಕಾಲೇಜಿಗೆ ಬಂದು ಅಡ್ಮಿಷನ್ ಆಗಬೇಕು. ಅವರ ಫೀಸನ್ನು ಗೌರ್ಮೆಂಟ್ನವರು ಕಾಲೇಜಿಗೆ ನೇರವಾಗಿ ಕೊಡ್ತಾರೆ ಸರ್. CET ಎಕ್ಸಾಮ್ ನಾನು ಬರೆದಂಥ ಸಮಯದಲ್ಲಿ ಎಸ್ ಸರ್, ನಾನು ಯಾವ ಕೋರ್ಸ್ಗಳಿಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಸಾಧ್ಯ? ಯಾಕಂತಾರೆ ಮೊದಲಾದ್ರೆ ಏನಿತ್ತು, CET ಎಕ್ಸಾಮು ಎಂಜಿನಿಯರಿಂಗು, ಮೆಡಿಕಲ್ಲು, B.Pharma, D.Pharma, ಡೆಂಟಲ್ಲು ಎಲ್ಲದಕ್ಕೂ ಬರ್ತಾ ಇತ್ತು. ಕರೆಕ್ಟ್. ಈಗ ಏನಾಗಿದೆ, ನೀಟ್ ಬಂದ ನಂತರದಲ್ಲಿ ಡೆಂಟಲ್ಲು ಮತ್ತು ಮೆಡಿಕಲ್ಗೆ ನೀಟ್ ಹೊರಟೋಗ್ತಾರೆ. ಹೌದು. ಆಮೇಲೆ ಬೇರೆ ಬೇರೆ ಇನ್ನೊಂದು ಆರ್ಕಿಟೆಕ್ಚರ್ಗೆ ಅದರದ್ದೇ ಆದಂತ ಇನ್ನೊಂದು ಎಕ್ಸಾಮ್ ಇರುತ್ತೆ. ಎಸ್ ಎಸ್. ಈಗ ನನಗೆ ಅದರದ್ದು ರ್ಯಾಂಕಿಂಗ್ CETಯಲ್ಲಿ ಬರೀ ಎಂಜಿನಿಯರಿಂಗ್ ಅಷ್ಟೇ ಅಲ್ಲ, ಇನ್ನೊಂದಿಷ್ಟು ಕೋರ್ಸ್ಗಳಿಗೂ ಅಡ್ಮಿಷನ್ ಇದೆ ಸರ್. ಹೌದು ಹೌದು ಹೌದು. ಇಂಜಿನಿಯರಿಂಗ್ ರ್ಯಾಂಕ್ ಬೇಸಿಸ್ ಮೇಲೆ ವೆಟರ್ನರಿ ಇದೆ, ಫಾರೆಸ್ಟ್ರಿ ಇದೆ, ಫಿಶರೀಸ್ ಇದೆ, ಅಗ್ರಿಕಲ್ಚರ್ ಇದೆ, ಫಾರ್ಮಸಿ ಇದೆ. ಇದರಲ್ಲಿ ಯಾವುದನ್ನು ಬೇಕಾದರೂ ಆಯ್ಕೆ ಮಾಡೋದು, ಇಂಜಿನಿಯರಿಂಗ್ ಒಂದೇ ಅಲ್ಲ. ಅದಕ್ಕೆ ಹೇಳಿದ್ದು CET ಎಂಟ್ರಿ ಮಾಡುವಾಗ ಒಂದು ಕಡೆಯಲ್ಲಿ ಇದೆಲ್ಲ ಸೈಮಲ್ಟೇನಿಯಸ್ ಆಗಿ ಇದು ಆಪ್ಷನ್ ಎಂಟ್ರಿ, ಚಾಯ್ಸಸ್ ಇದನ್ನೆಲ್ಲ ನಡೀತಾ ಇರುತ್ತೆ. ಅಲ್ಲ, ಚಾಯ್ಸ್ ಎಂಟ್ರಿನಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಅವರು ಚಾಯ್ಸ್ ಎಂಟ್ರಿ ಮಾಡಬೇಕು. ಯಾವ್ಯಾವ್ದು ಕೊಡ್ತಾರೆ ಅನ್ನೋದ್ರ ಬೇಸಿಸ್ ಮೇಲೆ ಅವರಿಗೆ ಚಾಯ್ಸ್ ಸಿಗ್ತಾ ಹೋಗುತ್ತೆ. ನಾನು ಫಾರ್ಮಸಿಗೆ ಹೋಗ್ಬೇಕಾ, ನಾನು ವೆಟರ್ನರಿಗೆ ಹೋಗ್ಬೇಕಾ, ನಾನು ಅಗ್ರಿಕಲ್ಚರ್ಗೆ ಹೋಗ್ಬೇಕಾ, ನಾನು ಇಂಜಿನಿಯರಿಂಗ್ ಹೋಗ್ಬೇಕಾ, ನಾನು CSE ಮಾಡಬೇಕಾ, ನಾನು EC ಮಾಡಬೇಕಾ, ನಾನು ಮೆಕ್ಯಾನಿಕಲ್ ಮಾಡಬೇಕಾ, ಸಿವಿಲ್ ಮಾಡಬೇಕಾ, ಯಾವ ಬ್ರ್ಯಾಂಚ್ ಮಾಡಬೇಕು, ಯಾವ ಕಾಲೇಜಲ್ಲಿ ಮಾಡಬೇಕು, ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಕೂತ್ಕೊಂಡ್ರೆ ಅವರಿಗೆ ಆಪ್ಷನ್ ಎಂಟ್ರಿ ಈಸಿ ಆಗುತ್ತೆ. ಆಪ್ಷನ್ ಎಂಟ್ರಿ ಪ್ರೋಸೆಸ್ಸನ್ನು ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಅಂತ ಹೇಳಿದರೆ ದ ರೆಸ್ಟ್ ಆಫ್ ದ ಪ್ರೋಸೆಸ್ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಈಸಿ. ಎಸ್ ಸರ್. ಎಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ ನಿಮ್ಮ ಹತ್ರ ಇದೆ? ಹೌದು ಸರ್, ಹೌದು. ನಿಮ್ಮ ಹತ್ರ ಇಂಟೇಕ್ ಎಷ್ಟಿದೆ? 800+ ಇದೆ, 800+. ಅದರಲ್ಲಿ ಮತ್ತೆ ಅಲ್ಲಿ CSE ಇದೆ, ISE ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್. ಅದು ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದ? ಇಲ್ಲ, ಅದು 4 ವರ್ಷ ಆಯಿತು. ಫಸ್ಟ್ ಬ್ಯಾಚ್ ಈಗ ಆಲ್ರೆಡಿ ಫೈನಲ್ ಇಯರ್ ಇದೆ. CSE ಡೇಟಾ ಸೈನ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಇದೆ, ಕಂಪ್ಯೂಟರ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ಲು, ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಇದೆ. ಒಟ್ಟು 10 ಇಂಜಿನಿಯರಿಂಗ್ 10 ಇಂಜಿನಿಯರಿಂಗ್ ಬ್ರಾಂಚ್ ಇದೆ. 10 ಎಂಜಿನಿಯರಿಂಗ್ ಬ್ರಾಂಚ್ಗಳನ್ನು ಈಗ ನಿಮ್ಮ ಕಾಲೇಜು ಬೇಕು ಅಂತಂದಾಗ ಹೌದು ಸರ್, ಅವರು ಆಪ್ಷನಲ್ ಎಂಟ್ರಿ ಮಾಡೋವಾಗ್ಲೇನೆ ಯೋಚನೆ ಮಾಡಬೇಕು. ಹೌದು ಸರ್, ಹೌದು. ಯಾಕೆಂತಂದ್ರೆ ನಿಮ್ಮ PES ಅಂತ ಕೂಡ್ಲೇನೆ ಬಹಳ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ಳೋದನ್ನ ನೋಡಿದೀವಿ. 3 PES ಕಾಲೇಜನ್ನ ನೋಡ್ಬಿಡ್ತೀವಿ. ಅದಕ್ಕೆ ನಾನು ಕಾಲೇಜನ್ನ ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ. ನಮ್ದು PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಕೋಡ್ ಇದೆ. ಕೋಡ್ಗೆ ಹೌದು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಆಪ್ಷನಲ್ ಎಂಟ್ರಿ ಮಾಡುವಾಗ ಇದು ಕೂಡ ಬಹಳ ಪ್ರಮುಖ ಆಗಿರುತ್ತೆ. ಡಾಕ್ಟರ್ ನಾಗರಾಜ್ ಅವರೇ, ನಿಜ ನಿಜ ನಿಜ. ಯಾಕಂತಂದ್ರೆ ಒಂದೇ ಹೆಸರಿನ 10 ಹಲವು ಕಾಲೇಜುಗಳನ್ನ ನಾವು ನೋಡ್ತೀವಿ. ಇಲ್ಲ, ಅವರಿಗೆ ಆ ಥರ ಏನು ಕನ್ಫ್ಯೂಸ್ ಆಗಲ್ಲ, ಗೊತ್ತಾಗುತ್ತೆ. ಕಾಲೇಜ್ ಕೋಡ್ ಅನ್ನ ನೋಡಿ ಆ ಕಾಲೇಜು ಯಾವುದು ಅನ್ನೋದನ್ನ ನೋಡ್ಕೋಬೇಕು. ಆಮೇಲೆ ಬ್ರಾಂಚ್ ಕೋಡ್ಗಳು ಬೇರೆ ಇರುತ್ತೆ. ಬಟ್ ಕಾಲೇಜ್ ಕೋಡ್ಗಳನ್ನ ಸರಿಯಾಗಿ ನೋಡ್ಕೊಳ್ಳೇಬೇಕು. ಈ 10 ಬ್ರಾಂಚ್ಗಳಲ್ಲಿ ತಮ್ಮ ಕಾಲೇಜನ್ನು ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ಆಪ್ಷನಲ್ ಎಂಟ್ರಿ ಸಮಯದಲ್ಲೇನೆ ಸರಿಯಾದ ಆಪ್ಷನ್ ಅನ್ನ ಕೊಡಬೇಕು. ಈಗ ಅದು KEA ಕೋಟಾ ಸೀಟ್ಗೆ ಇನ್ನು ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಅವ್ರು ಬಂದು ನಮ್ಮನ್ನು ಕಾಣಲಿಲ್ಲ. ಮ್ಯಾನೇಜ್ಮೆಂಟ್ ಕೋಟಾಗೂ ಕೂಡ ಅವರು KCET ಎಕ್ಸಾಮಿನೇಷನ್ ಬರೆದಿರಲೇಬೇಕು, ಕಂಪಲ್ಸರಿ. ಡೈರೆಕ್ಟ್ ಅಡ್ಮಿಷನ್ ಇಲ್ಲ, ಇಟ್ ಇಸ್ ಕಂಪಲ್ಸರಿ. ಇನ್ನು ಎಲ್ಲ ವಿದ್ಯಾರ್ಥಿಗಳು ಸಹ ಪ್ರತಿದಿನ KEA ವೆಬ್ಸೈಟ್ ಅನ್ನ ನೋಡುವ ಒಂದು ಹವ್ಯಾಸವನ್ನ ಬೆಳೆಸ್ಕೋಬೇಕು. ಬಂದ್ರೆ ಒಂದ್ಸರಿ ಅವರು ವೆರಿಫಿಕೇಶನ್ ಸ್ಲಿಪ್ ಮತ್ತೆ ಸೀಕ್ರೆಟ್ ಕೀ ಸಿಕ್ತು ಅಂತ ಹೇಳಿದ್ರೆ ಅದನ್ನ ಜೋಪಾನವಾಗಿ ಇಟ್ಕೊಂಡು ಫಾರ್ ಆಲ್ ಎಂಟ್ರಿ ಅಂಡ್ ಫಾರ್ ಆಲ್ ಎಕ್ಸಿಟ್, ಅಡ್ಮಿಷನ್ ಮುಗಿಯೋವರೆಗೂ ಕೂಡ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ಆದಮೇಲೂ ಕೂಡ ನಾನು ಅಡ್ಮಿಷನ್ ಆಗಿದ್ದೀನಿ ಅಂತ ಹೇಳಿ ಅದರಲ್ಲಿ ಅಪ್ಡೇಟ್ ಮಾಡಬೇಕು CET ವೆಬ್ಸೈಟಲ್ಲಿ. CET ವೆಬ್ಸೈಟಲ್ಲಿ ಹಂಗಿದ್ದಾಗ ಮಾತ್ರ ಅದು ಅಡ್ಮಿಷನ್ ಕನ್ಫರ್ಮೇಷನ್ ಅಂತ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನು ಕಿವಿಮಾತು. ಈಗಾಗಲೇ ಈ ತಿಂಗಳ 23ನೇ ತಾರೀಕಿಗೆ ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು KEA ಅಪ್ಲೋಡ್ ಮಾಡಿದೆ. ಇದನ್ನು ನೀವೆಲ್ಲರೂ ಕೂಡ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಡ್ಮಿಷನ್ ಆಗೋವರೆಗೂ ಕೂಡ ಎಚ್ಚರಿಕೆಯಿಂದ ಅದನ್ನು ಇಟ್ಕೊಳ್ಳಿ. ಯೂಶ್ವಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದೊಂದ್ಸರಿ ಕಾಲೇಜ್ನವರೇ ಈ ಥರ ತಪ್ಪು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಅಡ್ಮಿಷನ್ ಮಾಡ್ಕೊಂಡಾದಮೇಲೆ ಓಪನ್ ಮಾಡಿಬಿಟ್ಟು ಅಡ್ಮಿಷನ್ ಆಗಿದ್ದೀನಿ ಅಂತ ಹೇಳಿ ಡೀಟೇಲ್ಸ್ ಎಲ್ಲ ಕೊಡಿಸ್ತಾರೆ. ಯೂಶ್ವಲಿ ಕಾಲೇಜ್ನವರು ಎಲ್ಲ ಕಾಲೇಜ್ನಲ್ಲೂ ಹೇಳ್ತಾರೆ. ಬಟ್ ಅದು ಕೂಡ ಇಂಪಾರ್ಟೆಂಟ್. ಆ ಕಾಲೇಜ್ಗೆ ನಾನು ಈ ಸೀಟನ್ನು ನಾನು ಪಡ್ಕೊಂಡಿದ್ದೀನಿ, ಅಡ್ಮಿಷನ್ ಆಗಿದ್ದೀನಿ ಅಂತ ಹೇಳಿ KEAಗೆ ತಿಳಿಸೋ ವಿಧಾನ ಅದು. ಒಳ್ಳೆ ಕಾಲೇಜನ್ನು ಆರಿಸ್ಕೊಳ್ಳೋದು, ಆಮೇಲೆ ಆ ಒಳ್ಳೆ ಬ್ರಾಂಚನ್ನು ಆರಿಸ್ಕೊಳ್ಳೋದು, ಚೆನ್ನಾಗಿ 4 ವರ್ಷ ಓದೋದು, ಆಮೇಲೆ ಅವರ ಕ್ವಾಂಟಿಟೇಟಿವ್ ಸ್ಕಿಲ್ಸ್, ರೀಸನಿಂಗ್ ಎಬಿಲಿಟಿ, ಲಾಜಿಕಲ್ ಸ್ಕಿಲ್ಸ್, ಇಂಗ್ಲೀಷ್ ಇದನ್ನೆಲ್ಲ ಅಪ್ಗ್ರೇಡ್ ಮಾಡ್ಕೊಳ್ಳೋ ಅಂಥದ್ದು. ಪ್ಲೇಸ್ಮೆಂಟ್ ಕಂಪನೀಸ್ ಬರುತ್ತೆ. ದೇರ್ ಆರ್ ಕಂಪನೀಸ್ ವಿಚ್ ಹ್ಯಾವ್ ಆಲ್ರೆಡಿ ಇನ್ಕ್ರೀಸ್ಡ್
60 to 70, 70 to 80, 80 SSLC, 80 PUC, 80 ಇಂಜಿನಿಯರಿಂಗ್, ಈ ಥರ. ಮೊದಲಾದ್ರೆ CGPA ನೋಡ್ಬಿಡ್ತಾ ಇದ್ರಲ್ಲ. CGPA ನೋಡ್ತಾ ಇದ್ರು. ಈಗೆಲ್ಲ ಕಂಪ್ನಿಯವರು SSLCನೂ ಚೆನ್ನಾಗಿರಬೇಕು, PUCನಲ್ಲೂ ಚೆನ್ನಾಗಿರಬೇಕು, 4 ವರ್ಷ ಇಂಜಿನಿಯರಿಂಗಲ್ಲೂ ಚೆನ್ನಾಗಿರಬೇಕು ಅಂತೇಳಿ ನೋಡ್ತಾ ಇದ್ದಾರೆ. ಸೀಟ್ ಸಿಕ್ಕಾದ್ಮೇಲೂ ಕೂಡ 8 ಸೆಮಿಸ್ಟರ್ 4 ವರ್ಷ. ಸೊ ಅವರ ಪರ್ಸೆಂಟೇಜನ್ನು ಚೆನ್ನಾಗಿ ಇಟ್ಕೊಂಡು 80, 85%, 90% ಮಾಡಿಕೊಂಡ್ರು ಅಂತ ಹೇಳಿ ಈ 4 ಏರಿಯಾ ಏನು ಕ್ವಾಂಟಿಟೇಟಿವ್ ಸ್ಕಿಲ್ಸ್, ಸಬ್ಜೆಕ್ಟ್ ನಾಲೆಡ್ಜ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಇಂಗ್ಲೀಷ್, ಬೇಸಿಕಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ಕಿಲ್ಸ್ ಎಲ್ಲ ನಾವೇನು ಹೇಳ್ತಾ ಇದ್ದೀವಿ ಇದನ್ನೆಲ್ಲ ಡೆವಲಪ್ ಮಾಡಿಕೊಂಡ್ರು ಅಂತ ಹೇಳಿದರೆ ಪ್ರಾಬಬ್ಲಿ ದೇ ವಿಲ್ ಬಿ ಏಬಲ್ ಟು ಕ್ರ್ಯಾಕ್ ಎನಿ ಎಕ್ಸಾಮಿನೇಷನ್, ಎನಿ ಪ್ಲೇಸ್ಮೆಂಟ್ ಕಂಪನಿ ಎಕ್ಸಾಂಪಲ್, ಸೊ ದಟ್ ದೇರ್ ಲೈಫ್ ವಿಲ್ ಬಿ ಗುಡ್. ಈಗ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಮ ಕಾಲೇಜ್ ಎಲ್ಲಿದೆ ಅಂತ ನಮ್ಮ ಕೇಳಿದ್ರೆ ಹೇಳ್ಬೋಣ. ಸಾಗರ ರೋಡಲ್ಲಿದೆ. ಶಿವಮೊಗ್ಗದಿಂದ ಬರೀ 8 ಕಿಲೋಮೀಟ್ರ್. ನಮ್ಮ ಬಸ್ಗಳು ಶಿವಮೊಗ್ಗ ಭಾಗದಿಂದ ಎಲ್ಲರೂ ಬರ್ತಾರೆ. ಈ CETಗೋಸ್ಕರ ಅಂತ ಹೇಳಿದರೆ ನಮ್ಮ ಡ್ರೈವರಿಗೆ ನಾವು ಹೇಳಿರ್ತೀವಿ, ಯಾರೇ ಕೈ ತೋರಿಸಿದ್ರು ನಿಲ್ಲಿಸಿ ಕರ್ಕೊಂಬನ್ನಿ ಅಂತ ಹೇಳಿ. ಅವರು ಬಂದು ಫ್ರೀಯಾಗಿ ಏನೇ ಕೌನ್ಸಿಲಿಂಗ್ ಬೇಕು ಅಂದ್ರೂ ಕೂಡ, ಅಡ್ಮಿಷನ್ ರಿಲೇಟೆಡ್ಡು, ಕೌನ್ಸಿಲಿಂಗ್ ರಿಲೇಟೆಡ್ಡು, ಅಥವಾ ಈ ವೆರಿಫಿಕೇಷನ್ ಸ್ಲಿಪ್ ರಿಲೇಟೆಡ್ಡು, ಆಪ್ಷನ್ ಎಂಟ್ರಿ ರಿಲೇಟೆಡ್ಡು, ಚಾಯ್ಸ್ ಎಂಟ್ರಿ ರಿಲೇಟೆಡ್ಡು, ಏನೇ ಡೌಟ್ ಇದ್ರೂ ಕೂಡ ನಮ್ಮಲ್ಲಿ ಒಂದು ಟೀಮೇ ಇದೆ. ಆ ಟೀಮನ್ನೇ ಮಾಡಿದ್ವಿ. ಅದರಲ್ಲಿ ಯಾರನ್ನು ಬಂದರೂ ಕೂಡ ನಾನು ಫ್ರೀ ಇದ್ದರೆ ನನ್ನನ್ನು ಕೂಡ ಭೇಟಿ ಮಾಡಿಕೊಂಡು ಅವರು ಒಪಿನಿಯನನ್ನು ತಗೊಂಡು ಅದ್ರ ಪ್ರಕಾರ ಅವರು ಚಾಯ್ಸ್ ಎಂಟ್ರಿ ಅಥವಾ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅದಕ್ಕೆಲ್ಲ ಅವಕಾಶ ಇದೆ ಸರ್. ಡಾಕ್ಟರ್ ನಾಗರಾಜ್ ಅವರೇ, ತಾವು ಈ ಒಂದು ಭಾಳಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಹೌದು ಸರ್. ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ KCET ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ಸೀಟು ಆಯ್ಕೆ ಪ್ರಕ್ರಿಯೆ ಕುರಿತು ಶಿವಮೊಗ್ಗದ ಪ್ರೇರಣಾ ಎಜುಕೇಷನ್ ಸೊಸೈಟಿ ಅಂದರೆ PES ಆಡಳಿತ ವಿಭಾಗದ ಮುಖ್ಯ ಸಂಯೋಜಕರಾದ ಡಾಕ್ಟರ್ ನಾಗರಾಜ್ ಆರ್ ಅವರೊಂದಿಗಿನ ಸಂವಾದ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.